ನನ್ನ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಪ್ರತಿಯೊಂದು ಸಿನಿಮಾನು ಬೈ ಗಾಡ್ಸ್ ಗ್ರೇಸ್ ದೇವ್ರ ದಯೆಯಿಂದ ಚೆನ್ನಾಗಿ ಓಡಿದೆ ಆ್ಯಂಡ್ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಟೈಮ್ ಎಂಡಾಗೆ ನಾವು ಕನ್ನಡದವರು ವಿ ಹ್ಯಾವ್ ಬೀನ್ ಪ್ರೂವಿಂಗ್ ದ್ಯಾಟ್ ಕಾಂಟೆಂಟ್ ಡ್ರಿವನ್ ಸಿನಿಮಾಗಳು ಕನ್ಸ್ಯೂಮ್ ಮಾಡ್ಕೋತೀವಿ, ನಮಗೂ ಇಷ್ಟ. ಬರೀ ಮಲಯಾಳಂ ಅಥವಾ ತಮಿಳ್ ಅಥವಾ ತೆಲುಗು ಆಗದೆ ಕನ್ನಡದಲ್ಲೂ ಕೂಡ ಕಾಂಟೆಂಟ್ ಡ್ರಿವನ್ ಸಿನಿಮಾ ಬಂದರೆ ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋ ನಂಬಿಕೆ ಮೂಡಿಸಿದೆ. ಸೊ ಅಂಥ ಸಿನಿಮಾಗಳಲ್ಲಿ ಭಾಗಿಯಾಗಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಈ ಸಿನಿಮಾ ಕೂಡ ಅದೇ ರೀತಿಯ ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಸಿನಿಮಾ, ಆ್ಯಕ್ಷನ್ ಇರುವಂಥ ಸಿನಿಮಾ, ಥ್ರಿಲ್ಲರ್ ಜಾನರ್ನಲ್ಲಿರುವಂಥ ಸಿನಿಮಾ. ಆಗಲೇ ಸರ್ ಹೇಳಿದಾಗೆ ರಾಶ್ಮೋನ್ ಎಫೆಕ್ಟ್ ಅನ್ನೋದು ತುಂಬ ಕಡಿಮೆ ಬಳಕೆ ಆಗಿರೋದು ನಮ್ಮ ಇಂಡಸ್ಟ್ರಿನಲ್ಲಿ, ಸಿನಿಮಾ ಮೇಕಿಂಗಲ್ಲಿ. ಅದನ್ನು ಅತ್ಯದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಶೇಖರ್ ಸರ್ ಅವರ ಡೈರೆಕ್ಷನ್ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿಲ್ಲ, ಬಹಳ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಲ್ಲ ಕೆಲಸ ಮಾಡಿರೋವಂಥವ್ರು. ಅವ್ರು ಬಂದು ನನಗೆ ಈ ಕತೆ ಹೇಳಿ ನಾನು ಈ ಕತೆಗೆ ಆಯ್ಕೆ ಆಗಿರೋದು ನನ್ನ ಒಂದು ಸೌಭಾಗ್ಯ. ತುಂಬ ಖುಷಿಯಾಗಿದೆ ದಟ್ ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಹಾಗೆ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಯಾವುದೇ ದೊಡ್ಡ ಸ್ಟಾರ್ ವ್ಯಾಲ್ಯೂ ಅಂತ ಇಲ್ಲದೆ ಕಾಂಟೆಂಟನ್ನು ನಂಬಿ ದುಡ್ಡು ಹಾಕೋರು ಬಹಳ ಮುಖ್ಯ ಆಗ್ತಾರೆ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿನಲ್ಲಿ ಈ ಟೈಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಕುಲ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿ ಆಪರ್ಚುನಿಟಿ. ಶೂಟಿಂಗ್ ಮಾಡುವಾಗಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ನೀವೆಲ್ಲ ಸಿನಿಮಾ ನೋಡುವಾಗಲೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನನ್ನ ಬೇರೆ ಸಿನಿಮಾಗಳ ಥರನೇ ಈ ಸಿನಿಮಾ ನಾನು ಸಿಕ್ಕಾಪಟ್ಟೆ ವಿಭಿನ್ನವಾಗಿರುವಂಥ ಪಾತ್ರ. ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಟ್ ಮಾಡುವಾಗ. ಆ್ಯಂಡ್ ಐ ಥಿಂಕ್ ನೋಡೋರಿಗೂ ನನ್ನನ್ನು ಈ ರೀತಿಯಾದ ಒಂದು ಲುಕ್ಕಲ್ಲಿ ಅಥವಾ ಒಂದು ಕ್ಯಾರೆಕ್ಟರೈಸೇಷನಲ್ಲಿ ನೋಡಿರಲ್ಲ. ಬಹಳ ಬಿಟ್ಕೊಡೋಕ್ಕಾಗೋದಿಲ್ಲ, ಬಟ್ ಎಲ್ಲ ಥರ ಎಮೋಷನ್ಸ್ನೂ ನನ್ನ ಕ್ಯಾರೆಕ್ಟರಲ್ಲಿ ನೋಡ್ಬೋದು. ಎಲ್ಲ ಎಕ್ಸ್ಟ್ರೀಮಿಟೀಸ್ನ ನೋಡ್ಬೋದು ನನ್ನ ಕ್ಯಾರೆಕ್ಟರ್ ಮೂಲಕ ಈ ಸಿನಿಮಾದಲ್ಲಿ. ಒಂದಷ್ಟು ಲವ್ ಹೇಟ್ ರಿಲೇಷನ್ಶಿಪ್ ಇದೆ ನಕುಲ್ ಅವ್ರ ಜೊತೆ ಸಿನಿಮಾದಲ್ಲಿ. ಸೊ ಅದೆಲ್ಲ ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಇದು. ನನಗಂತೂ ಇದು ಫಸ್ಟ್ ಟೈಮ್. ಅಂದರೆ ಒಂದು ಮರೆಯೋಕ್ಕೆ ಆಗದಿರೋಂಥ ಎಕ್ಸ್ಪೀರಿಯನ್ಸ್ ಅಂದರೆ ಬಾಡಿ ರಿಗ್ ಕ್ಯಾಮ್ರಾಗಳನ್ನ ಯೂಸ್ ಮಾಡಿ ಶೂಟ್ ಮಾಡಿದ್ದು ಫೈಟ್ ಸೀಕ್ವೆನ್ಸ್ಗಳನ್ನ. ಸೊ ಜನರಲಿ ಏನಾಗುತ್ತೆ ಅಂತಂದರೆ ಒಂದು ಕಡೆ ಕ್ಯಾಮ್ರಾ ಪ್ಲೇಸ್ ಮಾಡಿರ್ತಾರೆ ಅಥವಾ ಅವರು ಒಂದು ಟ್ರ್ಯಾಕಲ್ಲಿ ಹಾಕ್ಕೊಂಡಿರ್ತಾರೆ, ನಾವೆಲ್ಲ ಆ್ಯಕ್ಟರ್ಸ್ ಎಲ್ಲ ಅದರ ಎದುರುಗಡೆ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಈ ಸಲ ನಮ್ಮ ಬಾಡಿ ಮೇಲೆ ಕ್ಯಾಮ್ರಾ ಮೌಂಟ್ ಮಾಡಿ ಒಂದಷ್ಟು ಫೈಟ್ ಸೀಕ್ವೆನ್ಸ್ನ ಶೂಟ್ ಮಾಡಿಸಿದ್ದಾರೆ ಶೇಖರ್ ಸರ್. ಸೊ ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ನ ಐ ವಿಲ್ ಪ್ರಾಬ್ಲಿ ನಾಟ್ ಫರ್ಗೆಟ್.